ಮಹಾಶಿವರಾತ್ರಿಯಂದು ಉತ್ತರ ಕನ್ನಡ ಜಿಲ್ಲೆಯ ಶಿವಾಲಯಗಳಲ್ಲಿ ಭಕ್ತರ ದಂಡೇ ಕಂಡುಬಂದಿದೆ. ಕೋವಿಡ್ ಕಳೆ ತೊಳೆದುಕೊಂಡ ನಂತರ ಶಿವರಾತ್ರಿಯಂದು ಭಕ್ತಗಣ ದೇವಾಲಯ ಸುತ್ತುತ್ತಿರುವಂತೆ ಶಿವ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಶಿವನಾಮವನ್ನು ಸ್ಮರಿಸಿದರು. ಮುಂಡಗೋಡದಲ್ಲಿ ಸುಮಾರು 1200 ವರ್ಷಗಳಷ್ಟು ಹಳೆಯದಾದ ಬೆಡಸ್ಗಾಂವ್ ಗ್ರಾಮದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಜಿಲ್ಲೆಯಲ್ಲಿಯೇ ಅಪರೂಪವಾದ ಹಾಗೂ ಕರಿಶಿಲೆಯಿಂದ ನಿರ್ಮಿತವಾಗಿರುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದರು. ನಿತ್ಯ ಹರಿದ್ವರ್ಣದ ಕಾಡಿನ ಮಧ್ಯೆ ಕಂಗೊಳಿಸುತ್ತಿರುವ ಪುರಾತನ ದೇವಾಲಯ ಭಕ್ತರಿಂದ ತುಂಬಿ ತುಳುಕುತ್ತಿತ್ತು. ಕ್ಷೀರಾಭಿಷೇಕ, ಕುಂಕುಮಾರ್ಚನೆ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಗಳು ಶ್ರದ್ಧಾಭಕ್ತಿಯಿಂದ ಜರುಗಿದವು. ತಾಲೂಕಿನ ಭಕ್ತರಷ್ಟೇ ಅಲ್ಲದೆ ಶಿರ್ಸಿ, ಹಾವೇರಿ, ಯಲ್ಲಾಪುರ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಶ್ರೀರಾಮಲಿಂಗೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದರು. ಶ್ರೀರಾಮಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಸಂಚಾರ ನಡೆಸುತ್ತಿರುವಾಗ ಬಾಯಾರಿಕೆ ಇಂಗಿಸಿಕೊಳ್ಳಲು ಬಂಡೆಯೊಂದಕ್ಕೆ ಬಾಣ ಬಿಟ್ಟು ನೀರು ಹರಿದು ಬಂದಿತ್ತು ಎನ್ನುವ ಪ್ರತೀತಿ ಇರುವ ಸ್ಥಳದಲ್ಲಿ ಭಕ್ತರು ಪವಿತ್ರ ಜಲವನ್ನ ತೆಗೆದುಕೊಂಡು ಲಿಂಗಕ್ಕೆ ಸಮರ್ಪಿಸುತ್ತಿರುವುದು ಕಂಡುಬಂತು. ಸಚಿವ ಶಿವರಾಮ್ ಹೆಬ್ಬಾರ್ ಬೆಡಸ್ಗಾಂವದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಯಲ್ಲಾಪುರ ಪಟ್ಟಣದ ಬಸವೇಶ್ವರ ದೇವಾಲಯ ಮತ್ತು ಈಶ್ವರ ಗಲ್ಲಿಯ ಪುರಾತನ ಈಶ್ವರ ದೇವಸ್ಥಾನಗಳಲ್ಲಿ ಲಿಂಗರೂಪಿ ಪರಮೇಶ್ವರನ ಪೂಜೆಗಳು ವೈಭವದಿಂದ ಜರುಗಿದವು. ಇನ್ನು 3 ದಿನಗಳು ಕಳೆದರೆ ರಾಜ್ಯ ಪ್ರಸಿದ್ಧ ಯಲ್ಲಾಪುರ ಗ್ರಾಮದೇವಿ ಜಾತ್ರೆಗೆ ಪಟ್ಟಣ ಸಿದ್ಧಗೊಳ್ಳುತ್ತಿದೆ. ಈ ಮಧ್ಯೆ ಶಿವರಾತ್ರಿಯ ಆಚರಣೆಯ ಸಂತಸವೂ ಮನೆ ಮಾಡಿದೆ. ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಪುಷ್ಪಾರ್ಚನೆ, ಹಾಲಿನ ಅಭಿಷೇಕ, ಜಲಾಭಿಷೇಕ, ನವಧಾನ್ಯಗಳ ಅಭಿಷೇಕ ಹೀಗೆ ಹಲವು ವಿವಿಧ ಪೂಜಾ ಕೈಂಕರ್ಯಗಳು ಭರದಿಂದ ಸಾಗಿದೆ. ಶಿವನ ಪಂಚಕ್ಷೇತ್ರಗಳಲ್ಲಿ ಒಂದಾದ ಕಾರವಾರದ ಶೇಜೇಶ್ವರ ದೇವಸ್ಥಾನದಲ್ಲಿ ಸಂಭ್ರಮದ ಮಹಾಶಿವರಾತ್ರಿ ಆಚರಣೆ ನಡೆಯಿತು. ಶೇಜವಾಡದ ಶೇಜೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 4 ಗಂಟೆಯಿಂದಲೇ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು. ಅಭಿಷೇಕ, ಬಿಲ್ವಪತ್ರೆಯನ್ನ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದರು. ಶೇಜವಾಡದಲ್ಲಿರುವ ಪುರಾಣ ಪ್ರಸಿದ್ಧ ಶೇಜೇಶ್ವರ ದೇಗುಲದಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರು ಸಾಲಿನಲ್ಲಿ ನಿಂತು ಶೇಜೇಶ್ವರನ ದರ್ಶನ ಪಡೆದರು. ದೇವರಿಗೆ ರುದ್ರಾಭಿಷೇಕ, ಪೂಜೆ, ಹಾಲು ಅಭಿಷೇಕ, ಆರತಿ, ಹಣ್ಣು ಕಾಯಿ ಸೇವೆಗಳನ್ನ ಸಲ್ಲಿಸಿದರು. ಬಿಲ್ವಪತ್ರೆ ಅರ್ಪಣೆ, ಪಂಚಾಮೃತ ಸೇವೆಗಳನ್ನು ನೆರವೇರಿಸಲಾಯಿತು. ಭಕ್ತರು ಗರ್ಭಗುಡಿಯ ಹೊರಗಿನಿಂದಲೇ ನಮಸ್ಕರಿಸಿ ಭಕ್ತಿ ಮೆರೆದರು. ದೇಗುಲದ ಆವರಣದಲ್ಲಿ ಭಕ್ತರಿಗೆ ಹಣ್ಣು ಹಂಪಲು ಪ್ರಸಾದ, ತೀರ್ಥ ಪ್ರಸಾದ, ಪಂಚಕಜ್ಜಾಯ ಪ್ರಸಾದಗಳ ವಿತರಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕಾರವಾರ ನಗರದ ಬಾಡ ಮಹಾದೇವ ದೇವಸ್ಥಾನದಲ್ಲೂ ಶಿವರಾತ್ರಿಯ ಅಂಗವಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿದ್ರು. ಕಾಲರುದ್ರೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ಸಂಭ್ರಮ ಹಾಗೂ ಶ್ರದ್ಧೆಯಿಂದ ಮಹಾಶಿವರಾತ್ರಿ ಆಚರಿಸಲಾಯಿತು. ಶನಿವಾರ ನಸುಕಿನಿಂದಲೇ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಅಭಿಷೇಕ, ಅರ್ಚನೆ, ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆಗಳ ಮೂಲಕ ಶಿವನಿಗೆ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಆವರಣದಲ್ಲಿರುವ ಕಾಲಭೈರವ ಹಾಗೂ ನಾಗದೇವತೆಗೂ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದ ಹಣ್ಣು, ಫಲಾವಳಿಗಳ ಹರಾಜಿನಲ್ಲಿ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ಪ್ರಸಾದ ರೂಪದಲ್ಲಿ ಖರೀದಿಸಿದರು. ಮಹಾಶಿವರಾತ್ರಿ ಕಾರಣ ಈ ಸಂದರ್ಭದಲ್ಲಿ ಶಿವ ಸ್ತಂಭೀಭೂತವಾಗಿದ್ದು, ಸ್ತಂಭಿ ಅಂದರೆ ಕಲ್ಲರೂಪವನ್ನ ಹೊಂದಿದ್ದು. ಆ ಶಿವ ಕಲ್ಲರೂಪವನ್ನು ಹೊಂದಂತಹ ಈ ಸ್ಥಾನದಲ್ಲಿ ಆಗಿನ ಕಾಲದಲ್ಲಿ ಶಿವನೇ ಹೇಳಿದಂತ ಸದಾ ಯಾರು ಶಿವರಾತ್ರಿ ದಿವಸ ಒಂದು ಬಿಲ್ವಪತ್ರೆಯನ್ನು ತನ್ನ ಶಿರದಲ್ಲಿ ಏರಿಸ್ತಾರೋ ಅವರಿಗೆ ಕೈಲಾಸತೆ ಮೋಕ್ಷ ಫಲಪ್ರಾಪ್ತಿಯನ್ನು ಕೊಡುವಂಥದ್ದು ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಶಿವರಾತ್ರಿ ದಿವಸದ ಅಂಗತ್ವವಾಗಿ ಪ್ರತಿ ವರ್ಷದಂತೆ ಶಿವನಿಗೆ 18 ಧಾಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಹಾದೇವರ ಲಿಂಗ ಏನು ಸ್ತಂಭೀಭೂತವಾದ ಲಿಂಗ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಮುಖವಾದಂಥ ಲಿಂಗವಾಗಿದೆ. ಇದು ಭಕ್ತಾದಿಗಳು ಶಂಕಾರದಿಂದಲೇ ಅಭಿಷೇಕ ಶುರುವಾಗಿದ್ದಿದೆ. ಸ್ವತಃ ಭಕ್ತಾದಿಗಳು ತಾವೇ ಹೋಗಿ ಸಂಕಲ್ಪವನ್ನು ಮಾಡಿ ಅವರಿಂದಲೇ ಅಭಿಷೇಕವನ್ನು ಮಾಡಿ ಅವರಿಗೆ ಎಲ್ಲ ರೀತಿಯ ವಿಧಿವಿಧಾನವನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನ ನಮ್ಮ ಕಮಿಟಿ ಹಾಗೂ ಅರ್ಚಕರು ಎಲ್ಲರೂ ಸಹಿತ ನೆರವೇರಿಸಿಕೊಡ್ತಾ ಬರ್ತಾ ಇದೆ. ಕಾರವಾರ ಹಬ್ಬುವಾಡದಲ್ಲಿರುವ 159 ವರ್ಷ ಪುರಾತನವಾದ ಶ್ರೀ ಸೀತಾರಾಮೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವ ಸಂಭ್ರಮದಿಂದ ಜರುಗಿತು.
ಬೆಳಿಗ್ಗೆ 6:30ರಿಂದ 12:30ರವರೆಗೂ ಅಭಿಷೇಕ ನಡೆಯಿತು. ಮತ್ತೆ ಮಧ್ಯಾಹ್ನ 3:30ರ ನಂತರ ಭಕ್ತರಿಗೆ ಅಭಿಷೇಕ ಮಾಡಲು ಅವಕಾಶ ನೀಡಲಾಗಿತ್ತು. ಉತ್ಸವ ಮೂರ್ತಿಗೆ ಪೂಜಾರಿಗಳ ನೆರವಿನಲ್ಲಿ ಭಕ್ತರು ನೇರವಾಗಿ ಅಭಿಷೇಕ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ 3 ಗಂಟೆಯಿಂದ ರುದ್ರಾಭಿಷೇಕ, ಸಂಜೆ 5:30ರಿಂದ ಭಜನೆ ಕಾರ್ಯಕ್ರಮ, ಸಂಜೆ 7 ಗಂಟೆಗೆ ದೀಪ ನಮಸ್ಕಾರ, ರಾತ್ರಿ 9 ಗಂಟೆಗೆ ಮಹಾಪೂಜೆ ನಡೆಯಿತು. ಶೈನಿಂಗ್ ಸ್ಟಾರ್ ಮ್ಯೂಸಿಕ್ ಸ್ಕೂಲ್ನಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಜರುಗಿತು. ಶಿವರಾತ್ರಿಯ ಸಂಭ್ರಮ ಹಿನ್ನೆಲೆಯಲ್ಲಿ ಶಿರಸಿಯ ಸಹಸ್ರಲಿಂಗಕ್ಕೆ ಸಾವಿರಾರು ಭಕ್ತಾದಿಗಳು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬೆಳಿಗ್ಗೆಯಿಂದಲೇ ಸಹಸ್ರಲಿಂಗಕ್ಕೆ ಭೇಟಿ ನೀಡಿ ಭಕ್ತರು ಶಿವನ ದರ್ಶನ ಪಡೆದರು. ಸಾವಿರಾರು ಲಿಂಗಗಳಿಗೆ ಭಕ್ತರಿಂದ ಪೂಜೆ ಪುನಸ್ಕಾರ ನಡೆಯಿತು. ಶಿವಲಿಂಗಗಳಿಗೆ ಹಾಲು, ನೀರು, ಎಳನೀರಿನ ಅಭಿಷೇಕ ಮಾಡಿ ಬಿಲ್ವಪತ್ರೆ, ಹೂಗಳ ಅರ್ಪಣೆ ಮಾಡಿ ಭಕ್ತರು ಪುನೀತರಾದರು. ಇವತ್ತಿನ ದಿವಸ ನಾವು ಪ್ರತಿ ವರ್ಷದಂತೆ 2ನೇ ವರ್ಷ ಅಧ್ಯಕ್ಷರಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಹೋದ ವರ್ಷ ಶಿವಲಹರಿ ಅಂತ ಒಂದು ಸಂಗೀತ ಕಾರ್ಯಕ್ರಮವನ್ನು ವಿಶೇಷ ಕಲಾವಿದ ತಂಡವನ್ನು ಕರೆಸಿ ಆಯೋಜಿಸಲಾಗಿತ್ತು. ಈ ಬಾರಿ ನಮ್ಮ ಭಾಗದ ಎಲ್ಲ ಜನತೆಗೂ ಯಕ್ಷಗಾನ ಪ್ರಿಯರಿದ್ದರಿಂದ ಸಾಯಂಕಾಲ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಹುಳಗೋಳದಲ್ಲಿ ಯಕ್ಷಲಹರಿ ಅಂತ ಕಾರ್ಯಕ್ರಮ, ಮೀನಾಕ್ಷಿ ಕಲ್ಯಾಣ ಅಂತ ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದೇವೆ. ಇದು ಪಂಚಾಯತ್ದಿಂದ ನಮ್ಮೆಲ್ಲ ಸದಸ್ಯರ ಸಹಕಾರ, ಊರವರ ಸಹಕಾರ ಹಾಗೂ ಸಿಬ್ಬಂದಿಗಳಂತ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇದಕ್ಕೆ ನಮಗೆ ಸಾಥನ್ನು ನೀಡಿದ್ದಾರೆ. ಶಿವರಾತ್ರಿಯ ಏನು ವಿಶೇಷ ಅಂದ್ರೆ ಎಲ್ಲ ಅಂಗಡಿಕಾರರಿಗೂ ಟೆಂಡರ್ನಲ್ಲಿ ನಾವು ಹಣ ಮಾಡುವ ಉದ್ದೇಶವನ್ನು ಹೊಂದಿದೆ ಪಂಚಾಯತ್ ಹೊಸದ ಒಂದು ನಿರ್ಣಯವನ್ನು ಕೈಗೊಂಡಿದೆ. ಎಲ್ಲರಿಗೂ ಸರಿಸಮಾನವಾಗಿ 2,000ದಂತೆ ಪ್ರತಿ ಅಂಗಡಿಗೂ 2,000ದಂತೆ ಕನಿಷ್ಠ ದರದಲ್ಲಿ ನಾವು ಅವರಿಗೆ ಅಂಗಡಿಗೆ ವ್ಯಾಪಾರ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಶಿವರಾತ್ರಿ ನಿಮಿತ್ತ ಹೊನ್ನಾವರ ತಾಲೂಕಿನ ವಿವಿಧ ಶಿವ ಮಂದಿರದಲ್ಲಿ ಭಕ್ತರು ಬಿಲ್ವಪತ್ರೆ ಸಮೇತ ವಿವಿಧ ಅಭಿಷೇಕದಲ್ಲಿ ಪಾಲ್ಗೊಂಡರು. ಜಿಲ್ಲೆಯ 5 ಪಂಚಕ್ಷೇತ್ರಗಳಲ್ಲಿ ಗುಣವಂತೆ ಶಂಭುಲಿಂಗೇಶ್ವರ ಸಾನ್ನಿಧ್ಯವೂ ಒಂದು. ಮಹಾಶಿವರಾತ್ರಿಯ ನಿಮಿತ್ತ ಸಾವಿರಾರು ಭಕ್ತರು ಮುಂಜಾನೆಯಿಂದಲೇ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿ ಕಂಡುಬಂತು. ಇತಿಹಾಸದ ಕಾಲದಿಂದಲೂ ಪಂಚಕ್ಷೇತ್ರದಲ್ಲಿಯೇ ಅತ್ಯಂತ ಜಾಗೃತ ಸ್ಥಳವಾಗಿ ಕಂಡುಬರುವ ಗುಣವಂತೆಯ ಶಿವ ದೇವಾಲಯದ ಮುಂಭಾಗದಲ್ಲಿರುವ ಕೆರೆಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮರೋಗ ನಿವಾರಣೆಯಾಗಲಿದೆ ಎನ್ನುವ ಪ್ರತೀತಿ ಇದೆ. ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಜಲಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿದವು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ದೇವಾಲಯ, ಚಂದ್ರಮೂಳೇಶ್ವರ, ರಾಮತೀರ್ಥದ ರಾಮೇಶ್ವರ, ಗ್ರಾಮೀಣ ಭಾಗದ ಮಾಳಕೋಡ ಶ್ರೀ ಕ್ಷೇತ್ರ ಪಾಲೇಶ್ವರ, ಖರ್ವಾ ಹಸಿಮನೆಯ ಶ್ರೀ ಕೋದಂಡೇಶ್ವರ, ಮೂಡ್ಕಣಿಯ ಶ್ರೀ ಶಂಭುಲಿಂಗೇಶ್ವರ, ಉಪ್ಲೆಯ ಶ್ರೀ ಮಹಾಲಿಂಗೇಶ್ವರ, ದಿಬ್ಬಣಗಲ್ ಶ್ರೀ ಗಣಪತಿ ಈಶ್ವರ, ಶ್ರೀ ಶಂಭುಲಿಂಗೇಶ್ವರ ದೇವಾಲಯ ಹಡಿನ್ಬಾಳ, ಕೊಡಾಣಿಯ ಶ್ರೀ ಕಾಮೇಶ್ವರ, ಕರ್ಕಿಯ ಸರ್ಪಕರ್ಣೇಶ್ವರ, ಶಿರೂರಿನ ಭೈರವೇಶ್ವರ, ಚಂದಾವರದ ಕೋನೇಶ್ವರ, ಸಾಕೋಡ್ ಬೊಂಡಕಾರೇಶ್ವರ, ಬಾಳೆಗದ್ದೆಯ ಭೈರವೇಶ್ವರ, ದರ್ಬೆಜಡ್ಡಿ ಸೋಮೇಶ್ವರ, ಮಂಕಿ ಕೊಕ್ಕೇಶ್ವರ ಸೇರಿದಂತೆ ವಿವಿಧ ಶಿವ ಸಾನ್ನಿಧ್ಯದಲ್ಲಿರುವ ದೇವಾಲಯಗಳಲ್ಲಿ ಶಿವರಾತ್ರಿ ಆಚರಣೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಭಟ್ಕಳ ತಾಲೂಕಿನ ವಿವಿಧೆಡೆ ಶನಿವಾರ ಶಿವನ ಆರಾಧನಾ ತಾಣಗಳಲ್ಲಿ ಮಹಾಶಿವರಾತ್ರಿಯನ್ನ ಶ್ರದ್ಧಾಭಕ್ತಿ ಸಂಭ್ರಮಗಳೊಂದಿಗೆ ಆಚರಿಸಲಾಯಿತು. ಮಹಾಶಿವನ ಸನ್ನಿಧಾನ ಮುರುಡೇಶ್ವರದಲ್ಲಿ ಶನಿವಾರ ನಸುಕಿನ ವೇಳೆ 4:30ರಿಂದಲೇ ಭಕ್ತರು ಹೂವು, ಹಣ್ಣುಗಳೊಂದಿಗೆ ಸಾಗರೋಪಾದಿಯಲ್ಲಿ ದೇವಸ್ಥಾನದತ್ತ ಧಾವಿಸಿ ಬಂದರು. ತುಂಬಿ ಹೋದ ಜನರಿಂದಾಗಿ ಸರತಿ ಸಾಲು ದೇವಸ್ಥಾನದ ಮಹಾದ್ವಾರವನ್ನ ದಾಟಿ ಬಂತು. ಜನರ ನೂಕುನುಗ್ಗಲು ತಡೆಯಲು ಮಹಾದ್ವಾರದ ಬಳಿ ಪೊಲೀಸರು ಹಾಗೂ ಸ್ವಯಂ ಸೇವಕರನ್ನ ನಿಯೋಜಿಸಲಾಗಿತ್ತು. ಮಹಾದ್ವಾರದ ಆವರಣದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಂತರ ಜನದಟ್ಟಣೆ ಕಡಿಮೆಯಾಯಿತು. ಶಿವಲಿಂಗಕ್ಕೆ ರುದ್ರಾಭಿಷೇಕ, ಪುಷ್ಪಾರ್ಚನೆ, ಬಿಲ್ವಾರ್ಚನೆಗಳು ಸಮರ್ಪಣೆಯಾದವು. ಮಧ್ಯಾಹ್ನ ಭಕ್ತರಿಗೆ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶಿವರಾತ್ರಿಯ ನಿಮಿತ್ತ ರಾತ್ರಿ ಮೃಡೇಶನ ಮುಂದೆ ಸ್ವರ್ಣರಥ ಹಾಗೂ ಓಲಗ ಮಂಟಪದ ಆವರಣದಲ್ಲಿ ಪುಷ್ಪರಥವನ್ನ ಎಳೆದು ಧಾರ್ಮಿಕ ವಿಧಿವಿಧಾನವನ್ನ ಪೂರೈಸಲಾಯಿತು. ಮಹಾಶಿವರಾತ್ರಿಯ ನಿಮಿತ್ತ ಹೈದರಾಬಾದ್ ಮಾನಸ ಸ್ಕೂಲ್ ಆಫ್ ಡ್ಯಾನ್ಸ್ ತಂಡದವರು ಹರಕೆಯಾಗಿ ಶನಿವಾರ ಸಂಜೆ
ಕುಚಿಪುಡಿ ನೃತ್ಯ ಸೇವೆಯನ್ನ ಶಿವನಿಗೆ ಸಮರ್ಪಿಸಿದ್ರು. ಸರಿಸುಮಾರು 30ಕ್ಕೂ ಹೆಚ್ಚು ಕಲಾವಿದರು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2 ಗಂಟೆಗೂ ಅಧಿಕ ಕಾಲ ಶಿವನ ಸನ್ನಿಧಾನದಲ್ಲಿ ಶಿವಲೋಕವೇ ಸೃಷ್ಟಿಯಾಯಿತು. ಭಟ್ಕಳ ತಾಲೂಕಿನ ಐತಿಹಾಸಿಕ ಶಿರಾಲಿಯ ಹರ್ಕಲಿ ಶ್ರೀ ಚೋಳೇಶ್ವರ, ಮೂಡಭಟ್ಕಳದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ, ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಾನ್ನಲ್ಲಿರುವ ವೀರಭದ್ರೇಶ್ವರ, ಆಸರಕೇರಿ ಜಂಬೂರ ಮಠದಲ್ಲಿರುವ ಪಶುಪತಿ, ಸೋನಾರಕೇರಿಯಲ್ಲಿರುವ ಶ್ರೀ ವಿರೂಪಾಕ್ಷ ದೇವಸ್ಥಾನದಲ್ಲಿಯೂ ಸುತ್ತಮುತ್ತಲಿನ ಜನರು ಈಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ಕೃತಾರ್ಥರಾದರು. ಭಟ್ಕಳ ಮಾವಿನಕುರ್ವೆ ಗ್ರಾಮ ಪಂಚಾಯತ್ ಬಂದರ್ನಲ್ಲಿರುವ ಶ್ರೀ ಕುಟುಂಬೇಶ್ವರ ದೇವಸ್ಥಾನದಲ್ಲಿಯೂ ಭಕ್ತರು ದಿನವಿಡೀ ಶಿವನಿಗಾಗಿ ಜಾಗರಣೆ ಮಾಡಿದ್ರು. ಸಾವಿರಾರು ಭಕ್ತರು ಉಪವಾಸ ವ್ರತವನ್ನ ಆಚರಿಸಿದ್ರು. ಕಾಮಾಕ್ಷಿ ದೇವಾಲಯದಲ್ಲಿಯೂ ವಿಶೇಷ ಪೂಜಾ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಬೇಂಗ್ರೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿಯೂ ವಿಶೇಷ ಪೂಜೆ ಹಾಗೂ ಅಹೋರಾತ್ರಿ ಭಜನಾ ಕಾರ್ಯಕ್ರಮಗಳು ನೆರವೇರಿದವು. ಎಲ್ಲೆಡೆ ಶಿವಮಯ, ಶಿವಧ್ಯಾನ, ಪರಶಿವನ ಆರಾಧನೆ, ಭಕ್ತ ಸಾಗರದ ನಡುವೆ ದೇವರ ದರ್ಶನ. ಇದು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಂಭ್ರಮದಿಂದ ನಡೆದ ಬಗೆ. ಶನಿವಾರ ಬೆಳಗಿನ ಜಾವ 2:30ರಿಂದ ದರ್ಶನ ಪ್ರಾರಂಭವಾಗಿತ್ತು. ಸಂಜೆ 11 ಗಂಟೆಯವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ದೇವಾಲಯದ ಪಶ್ಚಿಮ ದ್ವಾರದಿಂದ ಮುಖ್ಯ ಕಡಲ ತೀರದವರೆಗೆ ಸರದಿ ಸಾಲು ನೆರೆದಿತ್ತು. ಎಲ್ಲೆಡೆ ಪೆಂಡಾಲ್ ಹಾಕಲಾಗಿತ್ತು. ದೇವಾಲಯದ ಸುತ್ತ ವಿವಿಧೆಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಮಂದಿರದ ಅಮೃತಾನ್ನ ವಿಭಾಗದಲ್ಲಿ 2 ಹೊತ್ತು ಯಾತ್ರಿಕರಿಗೆ ಉಚಿತ ಉಪಹಾರ ನೀಡಲಾಯಿತು. ಮುಂಜಾನೆ ಮಂದಿರದ ಕಾರ್ಯದರ್ಶಿ ಕುಮಟಾ ಉಪವಿಭಾಗಾಧಿಕಾರಿ ರಾಘವೇಂದ್ರ ಜಗಲ್ಸಾರ್ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು. ಶನಿವಾರ ಸಂಜೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕುಟುಂಬ ಸಮೇತರಾಗಿ ಆಗಮಿಸಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು. ನಂತರ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಸಹ ಆಗಮಿಸಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು. ಮಹಾಬಲೇಶ್ವರ ಮಂದಿರದಲ್ಲಿ ಈ ವರ್ಷ ಪಾಸ್ ಇಲ್ಲದೆ ಇರೋದ್ರಿಂದ ದರ್ಶನ ವ್ಯವಸ್ಥೆ ಅಯೋಮಯವಾಗಿತ್ತು. ಪ್ರತಿ ವರ್ಷ ಸ್ಥಳೀಯರ ಗುರುತಿಗಾಗಿ ಮಂದಿರದ ವತಿಯಿಂದ ಪಾಸ್ ವಿತರಣೆ ಮಾಡಲಾಗ್ತಿತ್ತು. ಆದರೆ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಜಾತ್ರಾ ಪೂರ್ವಭಾವಿ ಸಭೆಯಲ್ಲಿ ಪಾಸ್ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಅಂತಿಮವಾಗಿ ಪಾಸ್ ವ್ಯವಸ್ಥೆ ಬೇಡ ಎಂಬ ನಿರ್ಣಯಕ್ಕೆ ಬರಲಾಗಿತ್ತು. ಅದರಂತೆ ಈ ಬಾರಿ ಪಾಸ್ ಇಲ್ಲದ ಕಾರಣ ಸ್ಥಳೀಯರ ಜೊತೆ ಹೊರ ಊರಿನವರು ಬರುತ್ತಿರೋದ್ರಿಂದ ಇಲ್ಲಿನ ಭದ್ರತೆ ಮತ್ತು ಪೊಲೀಸ್ ಸಿಬ್ಬಂದಿಗಳೇ ಗುರುತಿಸಿ ಪ್ರತ್ಯೇಕವಾಗಿ ದರ್ಶನಕ್ಕೆ ಅನುವು ಮಾಡಿಕೊಡುತ್ತಿರುವುದು ತೀರಾ ಕಷ್ಟದಾಯಕವಾಗಿತ್ತು. ಇದರಿಂದ ಸ್ಥಳೀಯರೊಂದಿಗೆ ಹೊರಗಿನ ಯಾತ್ರಿಕರು ನುಗ್ಗುವುದು ಸೇರಿದಂತೆ ಚಿಕ್ಕ ಘಟನೆಗಳು ನಡೆಯಿತು. ಮಂದಿರದ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ನಿಯಂತ್ರಿಸಲು ಹೈರಾಣಾದರು. ಸಿಪಿಐ ಮಂಜುನಾಥ್ ಗೌಡ ತಮ್ಮ ಸಿಬ್ಬಂದಿಯೊಂದಿಗೆ ಮಹಾಬಲೇಶ್ವರ ದೇವಾಲಯದಲ್ಲಿದ್ದು ಜನದಟ್ಟಣೆ ನಿಯಂತ್ರಿಸಿದ್ರು. ಇದಕ್ಕೆ ಮಂದಿರದ ಸಿಬ್ಬಂದಿ ಸಹಕರಿಸಿದ್ರು. ನಿತ್ಯ ಪೂಜೆ ಸಲ್ಲಿಸಲು ಬರುವ ಭಕ್ತರಿಗೆ ಮಹಾಗಣಪತಿ ದೇವಾಲಯದ ಇನ್ನೊಂದು ಬಾಗಿಲಿನಲ್ಲಿ ಶಿವರಾತ್ರಿಯ ದಿನ ಬಿಡಲಾಗುತ್ತಿತ್ತು. ಆದರೆ ಇಲ್ಲಿಯೂ ಪಾಸ್ ವಿತರಣೆ ಆಗದ ಕಾರಣ ಸ್ಥಳೀಯರು ಯಾರು ಎಂದು ಗುರುತಿಸುವುದು ಕಷ್ಟವಾದ್ದರಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿ ಒಳಬಿಡಲಿಲ್ಲ. ಅಂತೂ ಮಧ್ಯಾಹ್ನ ನಂತರ ಕೆಲ ಸ್ಥಳೀಯರಿಗೆ ತೆರಳಲು ಅವಕಾಶ ನೀಡಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ
30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.